ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವರೇ, ಯಾಕೆ ಹಾಗೆ ಮಾತಾಡಿದ್ರಿ ನೀವು? ಅವ್ರಿಗೆ ಬೇಜಾರಾಗಲ್ವಾ? ತುಳಸಿಯವರೇ, ನಾನು ನಿಮ್ಮನ್ನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ. ಹಾಗೆ ನಮ್ಮ ವಂಶವೃಕ್ಷದಲ್ಲಿ ನನ್ನ ಧರ್ಮಪತ್ನಿ ಹೆಸರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನನ್ನ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಪ್ರಾಮಿಸ್ ಮಾಡಿ ಮದುವೆ ಆಗಿದ್ದೀನಿ. ಆದರೆ ಕಷ್ಟದಲ್ಲಿ ಮಾತ್ರ ನಿಮಗೆ ಪಾಲು ಸಿಗ್ತಾ ಇದೆ. ಖುಷೀಲಿ ಪಾಲು ಕೊಡೋಕ್ಕೆ ನಿಮಗೆ ಖುಷಿನೇ ಸಿಗ್ತಿಲ್ಲ. ಒಂದಲ್ಲ ಒಂದು ಗೋಲ್. ಈಗ ನಿಮ್ಮನ್ನು ನಮ್ಮ ವಂಶವೃಕ್ಷದಲ್ಲಿ ಸೇರಿಸೋದ್ರಿಂದ ನೀವು ಎಲ್ಲದಕ್ಕೂ ಹಕ್ಕುದಾರರಾಗ್ತೀರ. ಅದೊಂಥರ ನನಗೆ ಸಮಾಧಾನ ಕೊಡುತ್ತೆ ತುಳಸಿಯವರೇ. ಆದರೂ ಮಕ್ಳಿಗೆ ನೋವಾಗ್ತಾ ಇದೆ ಅಲ್ವಾ? ಅವ್ರಿಗೆ ನೋವು ಕೊಟ್ಟು ಇದೆಲ್ಲ ಯಾಕೆ ಅಂತ. ಅವ್ರಿಗೆ ನಾನು ಏನೇ ಮಾಡಕ್ಕೆ ಹೋದ್ರೂ ನೋವೇ ಆಗುತ್ತಲ್ಲ ತುಳಸಿಯವರೇ. ಈಗ ವಂಶವೃಕ್ಷದಲ್ಲಿ ನಿಮ್ಮ ಹೆಸರನ್ನು ಸೇರಿಸೋದು ನನ್ನ ನಿರ್ಧಾರ ಅಲ್ಲ, ಅದು ಕಾನೂನಿನ ನಿಯಮ. ಅದನ್ನು ಇವ್ರು ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ ಹೇಳಿ? ಅಲ್ಲ, ಅವ್ರ ಮನ್ಸಿಗೆ ಕಹಿ ಆಗೋದಾದ್ರೆ ಇದೆಲ್ಲ ಯಾಕೆ ಬೇಕು? ಇಷ್ಟು ದಿನ ಎಲ್ಲ ಹೇಗೆ ನಡ್ಕೊಂಡು ಹೋಯ್ತೋ ಹಾಗೆ ಹೋದ್ರಾಯ್ತಲ್ಲ. ಇಲ್ಲ ತುಳಸಿಯವರೇ, ಈ ಕೆಲಸನ ಮೊದಲೇ ಮಾಡಬೇಕಾಗಿತ್ತು. ಆದರೆ ಸಂದರ್ಭ ಬಂದಿರಲಿಲ್ಲ. ನಿಮಗೆ ನಮ್ಮ ಅಭಿ ಬಗ್ಗೆ ಗೊತ್ತಲ್ಲ, ಸ್ವಲ್ಪ ದಿನ ಮನಸ್ಸು ಕಹಿಯಾಗಿರುತ್ತೆ, ಆಮೇಲೆ ಸರಿ ಹೋಗ್ತಾರಷ್ಟೇ. ಈಗಾಗಲೇ ನೀವು ಯಜಮಾನಿ ಅಂತ ಹೇಳಾಗಿದೆ, ಇನ್ನು ಕಾನೂನು ಪ್ರಕಾರ ನೀವು ಯಜಮಾನಿ ಆಗ್ತೀರಾ ಅಷ್ಟೇ. ಮೊದಲನೇದಾಗಿ ಯಾವ ಪಟ್ಟದ ಆಸೆನೂ ಇಲ್ಲ ನನಗೆ. ಎಲ್ರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಮತ್ತೆ ಇದೊಂದು ವಿಚಾರದಿಂದ ಮನೆಯಲ್ಲಿ ಅಶಾಂತಿ ಸೃಷ್ಟಿ ಆಗತ್ತೇನೋ ಅನ್ನೋ ಆತಂಕ ನನಗೆ. ಅಶಾಂತಿ ತಾನಾಗಿ ಸೃಷ್ಟಿ ಆಗೋದಲ್ಲ, ಅದನ್ನು ನಾವು ಮಾಡ್ಕೊಳ್ಳೋದು. ಈ ವಿಷಯನ ಇಷ್ಟೆಲ್ಲ ಎಳೆದಾಡೋ ಅಗತ್ಯನೇ ಇರಲಿಲ್ಲ. ಆದರೆ ಮಕ್ಕಳು ಹೀಗೆ ಮಾಡ್ತಿದ್ದಾರೆ. ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೇನೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನೀವು ನೊಂದ್ಕೊಳ್ಳೋ ಅಗತ್ಯನೂ ಇಲ್ಲ. ನಾನೆಲ್ಲ ಸರಿ ಮಾಡ್ತೀನಿ, ನೀವು ಆರಾಮಾಗಿ ನಿದ್ದೆ ಮಾಡಿ. ಯಾಕೆ ತುಳಸಿವ್ರೆ, ಯಾವುದಾದ್ರೂ ಲಾಲಿ ಹಾಡಬೇಕಾ? ನಾನು ಹಾಡಕ್ಕೆ ರೆಡಿ. ಆದರೆ ನಾನು ಹಾಡೋ ರೀತಿಗೆ ನಿದ್ರಾದೇವಿ ರೂಮ್ ಡೋರ್ ಹೊರಗೆ ಬಂದೋಳು ವಾಪಸ್ ಓಡೋಗ್ತಾಳೆ. ಓಕೆನಾ? ಅಪ್ಪ ಬನ್ನಿ. ನನಗಂತೂ ನಡೆದು ಸಾಕಾಗಿ ಹೋಯ್ತದ ತಣ. ಅದು ಎಷ್ಟು ವಾಕ್ ಮಾಡ್ತೀವೋ, ಹೀಗೆ ವಾಕ್ ಮಾಡ್ಕೊಂಡು ಸ್ಟ್ರೇಟಾಗಿ ಹೋಗಿಬಿಟ್ಟಿದ್ರೆ ಇಷ್ಟು ದಿನ ನಡೆದಿದ್ರಲ್ಲಿ ಕಾಶ್ಮೀರ ದಾಟಿಬಿಡ್ತಿದ್ದೆ ನೀನು. ನಡಿಬೇಕು, ಅಟ್ಲೀಸ್ಟ್ ಇದಾದ್ರೂ ಕರಗ್ತಿತ್ತ. ಹೌದು, ಎಲ್ಲಿ ಜಗಳ ಗಂಟೆ ಕಾಣಿಸ್ತಾ ಇಲ್ವಲ್ಲ? ಯಾಕೆ ಮತ್ತೆ ಅವ್ರ ಜೊತೆ ಜಗಳ ಮಾಡ್ಬೇಕಾಗಿತ್ತ? ಹಾಗೇನಿಲ್ಲಪ್ಪ, ಸುಮ್ಮನೆ ಕೇಳಿದೆ ಅಷ್ಟೇ. ತಾತ ತಾತ ತಾತ, ಸಾರಿ ಸರ್ ಮೋಟಿವೇಶನ್ ಸ್ಪೀಚು. ಅಲ್ಲಪ್ಪ, ದಿವಸ ಅದು ಏನಯ್ಯ ಮಾತಾಡ್ಲಿ ನಾನು? ನೀವು ಬಿಡಿ ಸರ್, ಫುಲ್ಲು ಫೇಮಸ್ಸು. ನೀವೇನು ಮಾತಾಡೋ ಲೈಕ್ಸ್ ಬಂದೇ ಬರುತ್ತೆ. ಹಾಂ, ರೆಡಿನಾ ಸರ್? ಓಕೆ, ರೆಡಿ ಸರ್. ನನಗೆ ಒಂದು ಅರ್ಥ ಆಗೋದಿಲ್ಲ. ನಮ್ಮ ಜನಗಳು ತಮಗೆ ಇಂಗ್ಲಿಷ್ ಬರೋದಿಲ್ಲ ಅಂತಂದ್ರೆ ಯಾಕದನ್ನ ಕೀಳರಿಮೆ ಅಂತ ಭಾವಿಸ್ತಾರೆ? ಅಲ್ಲರಿ, ನಮ್ಮ ಭಾಷೆ ಕನ್ನಡ, ನಾವಿರೋದು ಕರ್ನಾಟಕದಲ್ಲಿ. ಅಂಥದ್ರಲ್ಲಿ ಈ ತಂದೆ ತಾಯಿಗಳು ತಮ್ಮ ಮಕ್ಕಳು ಇಂಗ್ಲಿಷಲ್ಲಿ ಮಾತಾಡ್ತಾರೆ ಅಂತಂದ್ರೆ ಅದನ್ನ ಏನೋ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊತಾರೆ. ಅವರಿಗೆ ಈ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳ್ಕೊಡೋವಾಗಿರುವಂಥ ಖುಷಿ ಗಂಟೆಯ ನೆಂಟನೆ ಓಗಡಿಯಾರ ಅಂತನ್ನೋವಾಗ ಯಾಕ್ರಿ ಇರೋದಿಲ್ಲ? ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಇರೋ ಕೀಳರಿಮೆ ಹೋದಾಗ ಮಾತ್ರ ಕನ್ನಡಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ ಸಿಕ್ಕೇ ಸಿಗತ್ತೆ. ವಾ 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 ವಾ, ಸೂಪರ್ ಸರ್, ಇವತ್ತಿನ ಟಾಪಿಕ್ ಸೂಪರ್. ಮಿಲಿಯನ್ ವ್ಯೂಸ್
ಪಕ್ಕ. ಮೇಲ್ ಹಚ್ಚಿದ್ ಸಾಕು, ಕಾಸು ಬಿಚ್ಚಪ್ಪ. ಅದನ್ನೆಲ್ಲ ನೀವು ಕೇಳಬಾರ್ದು ತಾತ. ಆ ಸರ್ ತಗೊಳ್ಳಿ, ಇದರಲ್ಲಿ 5,000 ಇದೆ, ಗೌರವಧನ ಅಂತ ಇಟ್ಕೊಳ್ಳಿ. ಆಯ್ತಲ್ಲ ಕೊಟ್ಟಿದ್ದು, ಕಳ್ಸ್ಕೊ. ಶೇಷು, ನಿಂತ ಕಡೆ ಮಾತಾಡಿದ್ರೆ ಇಷ್ಟು ಸಂಪಾದನೆ ಆಗತ್ತೆ ಅಂತ ಗೊತ್ತೇ ಇರಲಿಲ್ಲ ಕಣೋ. ಆಯ್ತಣ್ಣ ದತ್ತಣ್ಣ, ಪಾರ್ಟಿಗೆ ಖರ್ಚು. ಆ ಪಾರ್ಟಿ ಅಂತೆ ಪಾರ್ಟಿ. ನಾವು ಅಷ್ಟು ಶ್ರೀಮಂತರಲ್ಲಪ್ಪ, ಮನೇಲಿ ಮಕ್ಕಳಿದ್ದಾರೆ, ಯಾವ್ದಾದ್ರು ಖರ್ಚಿಗಾಗತ್ತೆ. ನಡಿ. ಹಾಯ್ ನಡಿ. ಅಣ್ಣ ತಗೋ ಸ್ಕೂಲ್ ಸರ್ಟಿಫಿಕೇಟ್. ಹಾಂ, ಆಧಾರ್ ಇಲ್ಲಿದೆ. ನಮ್ಮ ಮಾತಕ್ಕೆ ಬೆಲೆನೇ ಇಲ್ಲ ಈ ಮನೇಲಿ. 100 ಆಡಿದ್ದೆ ಆಟ. ಅವೇ ಏನಾದರೂ ಒಂದ್ಯಾ? ಹೌದು ಚಿಕ್ಕಪ್ಪ, ನಾನು ಆಗ್ಲಿಂದ ಅಷ್ಟೇ ಸಲ ಹೇಳ್ತಾ ಇದ್ದೀನಿ, ನೀವು ಯಾರೋ ತಲೆನೇ ಕೆಡ್ಸ್ಕೊತಿಲ್ವಲ್ಲ. ಇದ್ರಲ್ಲಿ ತಲೆ ಕೆಡಿಸ್ಕೊಳ್ಳೋದೇನಿದೆ? ನಾವು ಆಗಲೇ ಹೇಳಾಗಿದೆ. ಆದರೆ ನೀನು ಯಾಕೆ ಹೀಗಾಡ್ತಿದ್ಯಾ ಅದಕ್ಕೆ ವಿಷಯದಲ್ಲಿ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ. ಈ ಮನೆಯಲ್ಲಿ ಬೇರೆ ಯಾರಾದರೂ ಈ ಮಾತು ಹೇಳಿದರೆ ಅದು ಓಕೆ. ಅದಕ್ಕೆಯಿಂದ ದೊಡ್ಡ ಹೆಲ್ಪ್ ತಗೊಂಡಿರೋ ನೀನು ಅವರಿಗೆ ಗ್ರೇಟ್ಫುಲ್ ಆಗಿರೋದು ಬಿಟ್ಟು ಈ ಮಾತು ಹೇಳ್ತಿದ್ಯಲ್ಲ, ಅದಕ್ಕೆ ನಮ್ಮ ಫ್ಯಾಮಿಲಿಗೆ ಬೇಡ ಅನ್ನೋದಕ್ಕೆ ಒಂದೇ ಒಂದು ಸರಿಯಾದ ಕಾರಣ ಹೇಳಿ ನೋಡೋಣ. ಆಗ್ಲೇ ಹೇಳಿದ್ನಲ್ಲ ಚಿಕ್ಕಪ್ಪ. ಅದು ಸ್ಪಷ್ಟವಾದ ಕಾರಣ ಅಲ್ಲ. ಅವ್ರ ಮುಖ ನೋಡು, ಚೂರಾದ್ರೂ ಕಪಟ ಕಾಣಿಸ್ತಿದ್ಯಾ? ಅಂಥವ್ರಿಗೆ ಬೇಜಾರು ಮಾಡ್ತೀಯಲ್ಲೋ. ಅವ್ರ ಮುಖ ನೋಡಿಕೊಂಡು ನೀನು ಹೇಳಿದ ಸರಿನಾ ಅಂತ ಯೋಚನೆ ಮಾಡು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ರ ಮುಖಾನ ನೀನು ಅರ್ಧ ನಿಮಿಷ ಆದರೂ ನೋಡಲೇಬೇಕು. ಆಮೇಲೂ ಅವರು ನಮ್ಮ ಫ್ಯಾಮಿಲಿಗೆ ಬೇಡ ಅಂದರೆ ಆಮೇಲೆ ನೋಡೋಣ. ತುಳಸಿ ಬರದೇ ಇದ್ದಿದ್ರೆ ಅದೇ ಮುಖ ಛಿದ್ರ ಆಗಿ ಹೋಗಿರೋದು. ಈಗ ಹೇಳ ನಿಂಗಿನ್ನೂ ಅವ್ರ ಮೇಲೆ ಕೋಪನಾ? ನನಗೆ ದ್ವೇಷ, ಕೋಪ, ಇರಿಟೇಷನ್ ಎಲ್ಲ ಇರೋದು ಇವ್ರ ಮಕ್ಕಳ ಮೇಲೆ. ಅವರಿಂದ ನಮ್ಗೆ ಯಾವ ಡಿಸ್ಟರ್ಬೆನ್ಸು ಆಗಲ್ಲ ಅಂದರೆ ನನಗೆ ಓಕೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.